ನಮಸ್ಕಾರ ವೀಕ್ಷಕರೇ, ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ಮೈಸೂರು ದಸರಾ ಮಹೋತ್ಸವ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ನಾಳೆನೇ ಜಂಬೂ ಸವಾರಿ. ಜಂಬೂ ಸವಾರಿಗೋಸ್ಕರ ಮೈಸೂರು ಸರ್ವ ಸನ್ನದ್ಧವಾಗಿದೆ. ಆದರೆ ಇವತ್ತಿನ ವಿಶೇಷ ಅಂದರೆ ಆಯುಧ ಪೂಜೆ. ಇವತ್ತು ಮುಂಜಾನೆ ಮೈಸೂರು ಅರಮನೆಯಲ್ಲಿ ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅರಮನೆಯಲ್ಲಿನ ಅಸ್ತ್ರ ಶಸ್ತ್ರಗಳಿಗೆ ಪೂಜೆ ನೆರವೇರಿಸಿದರು. ಸೊ ಅರಮನೆಯಲ್ಲಿನ ಆಯುಧ ಪೂಜೆಯ ಕ್ಷಣಗಳು ನಿಮಗಾಗಿ. ಶರನ್ನವರಾತ್ರಿಯ ಮಹಾನವಮಿಯಂದು ಎಲ್ಲೆಡೆ ಆಯುಧ ಪೂಜಾ ಸಂಭ್ರಮ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಅತ್ಯಂತ ವಿಶಿಷ್ಟವಾಗಿ ಹಾಗೂ ಪೂಜಾ ವಿಧಿವಿಧಾನಗಳ ಮೂಲಕ ನೆರವೇರುತ್ತೆ. ಇಂದು ಆಯುಧ ಪೂಜಾ ಪ್ರಯುಕ್ತ ಅರಮನೆಯಲ್ಲಿ ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅರಮನೆಯಲ್ಲಿನ ಶಸ್ತ್ರಾಗಾರದಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಿದರು. ಮೊದಲಿಗೆ ಅರಮನೆ ಮುಂಭಾಗದ ಆನೆ ಬಾಗಿಲಿನ ಹತ್ತಿರ ಹಾಕಿದ ವಿಶೇಷ ಚಪ್ಪರದಡಿ ಶುಭ ಮುಹೂರ್ತದಲ್ಲಿ ಸಂಕಲ್ಪ ಕಾರ್ಯ ನೆರವೇರುತ್ತದೆ. ನಂತರ ಅರಮನೆಯ ಶಸ್ತ್ರಾಗಾರದಲ್ಲಿರುವ ಖಡ್ಗಗಳು, ಕತ್ತಿಗಳು, ಕಠಾರಿಗಳು, ಬಿಲ್ಲು, ಖೋವಿ, ಯುದ್ಧೋಪಕರಣಗಳು ಮತ್ತು ಇತರೆ ಎಲ್ಲಾ ಬಗೆಯನ್ನು ಪೂಜಿಸಲಾಗುತ್ತದೆ. ಆಯುಧ ಪೂಜೆ ಎಂದರೆ ಅಂದು ಪಟ್ಟದ ಕತ್ತಿಗೆ ಮೊದಲು ಪೂಜೆ ಸಲ್ಲಿಸಿ ಅದನ್ನು ಅರಮನೆಯ ಪಲ್ಲಕ್ಕಿಯಲ್ಲಿಡುತ್ತಾರೆ. ಆನಂತರ ಪಟ್ಟದಾನೆ, ಪಟ್ಟದ ಕುದುರೆ ಮತ್ತು ಪಟ್ಟದ ಹಸುವನ್ನು ಪೂಜಿಸುತ್ತಾರೆ. ಇದಾದ ಮೇಲೆ ಪಟ್ಟದಾನೆ, ಪಟ್ಟದ ಕುದುರೆ ಸಮೇತ ಅರಮನೆಯ ಸುತ್ತ ಮೆರವಣಿಗೆ ನಡೆಸಲಾಗುತ್ತೆ. ಅಲ್ಲಿಂದ ದೊಡ್ಡಕೆರೆ ಮಂಟಪಕ್ಕೆ ಪಟ್ಟದ ಕತ್ತಿಯನ್ನು ಕೊಂಡೊಯ್ದು ಅಲ್ಲಿ ಅದನ್ನ ಮಡಿ ಹಾಸಿಗೆಯ ಮೇಲಿರಿಸಿ ಎಣ್ಣೆ ಶಾಸ್ತ್ರ, ಕಲ್ಪುಕ್ತ ಪೂಜೆ ನಡೆಸಿ ಕನ್ನಡಿ, ಪಟ್ಟದಾನೆ, ಕುದುರೆಗಳನ್ನು ಪೂಜಿಸುತ್ತಾರೆ. ಆನಂತರ ಅಲ್ಲಿಂದ ಪಟ್ಟದ ಕತ್ತಿಯನ್ನು ನಡೆನಡಿಯ ಮೇಲೆ ತೆಗೆದುಕೊಂಡು ಬಂದು ಕೋಟೆ ಬಾಗಿಲ ಬಳಿ ನಿಲ್ಲುತ್ತಾರೆ. ಅಲ್ಲಿಂದ ಅಲಮೇಲಮ್ಮ ದೇವತೆ ಸಮೇತ ಅರಮನೆಗೆ ತರಲಾಗುತ್ತದೆ. ಇದೆಲ್ಲ ನಡೆಯುವವರೆಗೆ ಅರಮನೆಯಲ್ಲಿ ಮಹಾರಾಜರು ಅನೇಕ ಪೂಜಾ ವಿಧಿವಿಧಾನಗಳನ್ನು ನಡೆಸುತ್ತಿರುತ್ತಾರೆ. ಅಲಮೇಲಮ್ಮ ದೇವತೆ ಅರಮನೆ ಪ್ರವೇಶಿಸಿದ ಬಳಿಕ ವೇಶ್ಯ ಸ್ತ್ರೀಯರು ಆನೆ, ಕುದುರೆ, ಆಯುಧಗಳಿಗೆ ಆರತಿ ಬೆಳಗುತ್ತಾರೆ. ಆನಂತರ ಮಹಾರಾಜರು ಪಟ್ಟದ ಕತ್ತಿಯನ್ನು ಎತ್ತಿಕೊಂಡು ಹೋಗಿ ಅರಮನೆಯ ದೇವರ ಕೋಣೆಯಲ್ಲಿಡುತ್ತಾರೆ. ಅಲಮೇಲಮ್ಮನವರನ್ನು ಬಾಳೆಕಂಬದ ಮಂಟಪದಲ್ಲಿ ಸ್ಥಾಪಿಸಿ ಪ್ರಸಾದ ಸ್ವೀಕರಿಸಿ ಅರಮನೆಯ ಕಚೇರಿ, ದಫ್ತರ, ಭದ್ರಾಸನ ಮುಂತಾದವುಗಳನ್ನು ಪೂಜಿಸುತ್ತಾರೆ. ಈ ಸಂದರ್ಭದಲ್ಲಿ ಮಂಗಳವಾದ್ಯ ಮೊಳಗುತ್ತದೆ. ಅಲ್ಲದೆ ರಾಜ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಹಾಜರಿರುತ್ತಾರೆ. ಸುಮಾರು 3 ತಾಸುಗಳ ಕಾಲ ಆಯುಧ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ. ಈ ಎಲ್ಲ ವಿಧಾನಗಳು ವಿಜಯನಗರ ಅರಸರ ಕಾಲದಲ್ಲಿ ಹೇಗೆ ನಡೆಯುತ್ತಿದ್ದವೋ ಇಂದಿಗೂ ಹಾಗೆ ನಡೆಯುತ್ತದೆ. ಅರಮನೆಯಲ್ಲಿ ನಡೆದಂತಹ ಆಯುಧ ಪೂಜೆಯನ್ನ ಕಣ್ತುಂಬಿಕೊಂಡಿದ್ದಾಯ್ತಲ್ವಾ? ಇನ್ನು ವಿಶ್ವವಿಖ್ಯಾತ ಜಂಬೂ ಸವಾರಿ ಯಶಸ್ವಿ ಆಗಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಪೂರ್ವ ಸಿದ್ಧತೆಗಳು ಇದ್ದೇ ಇರ್ತವೆ ಅಲ್ವಾ? ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಆ ಎಲ್ಲ ಸಿದ್ಧತೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ.